ಆಗಿರ್ತಕ್ಕಂಥ ಪ್ರಶ್ನೆಗಳೇ ಈ ವಿಡಿಯೋಗಳಲ್ಲಿದ್ದಾವೆ. ನಾವು ಈ ಮಾದರಿಯಲ್ಲಿ ಎಲ್ಲ ವಿಷಯಗಳಲ್ಲಿ ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ನೋಡದೇ ಇದ್ರೆ SSLC ಆನ್ಯುವಲ್ ಎಕ್ಸಾಮ್ 2023 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸೀರೀಸ್ ಅಂತ ಪ್ಲೇಲಿಸ್ಟ್ ಲಿಂಕ್ ಅದ. ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂಗೆ ಎಲ್ಲ ವಿಷಯಗಳ ವಿಡಿಯೋಗಳಿದ್ದಾವೆ, ನೋಡ್ಬೋದು. ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ, ಆಲ್ರೆಡಿ SS ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳ ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ 1 ಬಂತು. ಭಾರತದ ಈ ಭಾಗದ ಪ್ರದೇಶವನ್ನ ಪಾಕ್ ಆಕ್ರಮಿತ ಪ್ರದೇಶ ಅಂತ ಕರಿತೀವಿ ಅಂತ ಕೇಳಿದರೆ ಉತ್ತರ ವಾಯವ್ಯ ಪ್ರದೇಶ. ಪ್ರಶ್ನೆ 2, ಪ್ರಥಮ ಮಹಾಯುದ್ಧದ ನಂತರ ಸಂಭವನೀಯ ಯುದ್ಧ ತಡೆಯಲು ರಚಿಸಿದ ಸಂಸ್ಥೆ ರಾಷ್ಟ್ರಸಂಘ. ಪ್ರಶ್ನೆ 3, ಕರ್ನಾಟಕ ಸರ್ಕಾರ ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ ಜಾರಿಗೆ ತಂದ ಕಾರ್ಯಕ್ರಮ ಸ್ತ್ರೀ ಶಕ್ತಿ. ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ವಾಹನ ರಿಪೇರಿಗಾರರು. ಕಾಗೆ ಬಂಗಾರ ಎಂದು ಕರೆಯುವ ಖನಿಜ ಅಬ್ರಕ. ಭಾರತದ ಹೆಬ್ಬಾಗಿಲು ಎಂದು ಕರೆಯುವ ಬಂದರು ಮುಂಬೈ. ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ, ಇದು ಈ ಪಂಚವಾರ್ಷಿಕ ಯೋಜನೆಯ ಗುರಿ. 11ನೇ ಪಂಚವಾರ್ಷಿಕ ಯೋಜನೆ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸೃಷ್ಟಿ ಮಾಡಲು. ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಪ್ರಶ್ನೆ 9 ಇತ್ತು. ಹೈದರಾಬಾದಿನ ನಿಜಾಮನು ಭಾರತದ ಒಕ್ಕೂಟ ಸೇರಲು ಏಕೆ ನಿರಾಕರಿಸಿದನು? ಉತ್ತರ ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ನಿರಾಕರಿಸಿದ. ಪ್ರಶ್ನೆ 10, ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಪೂರ್ಣವಾಗಿ ಶರಣಾಯಿತು ಏಕೆ? ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ಅಣುಬಾಂಬ್ ಹಾಕಿತು. ಉತ್ತರ ಪ್ರಶ್ನೆ 11, ಭಾರತ ಮತ್ತು ಪಾಕಿಸ್ತಾನ ಉತ್ತಮ ಬಾಂಧವ್ಯ ಹೊಂದಿಲ್ಲ ಏಕೆ? ಮಿಲಿಟರಿ ಶಾಹಿತ್ವ ಮತ್ತು ರಾಜಕೀಯ ಅಸ್ಥಿರತೆಯ ಕಾರಣದಿಂದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉತ್ತಮ ಬಾಂಧವ್ಯ ಹೊಂದಿಲ್ಲ. ಪ್ರಶ್ನೆ 12, ಬಾಲ್ಯ ವಿವಾಹ ತಡೆಗಟ್ಟಲು ನೀಡಿರುವ ಸಹಾಯವಾಣಿ ಯಾವುದು? ಉತ್ತರ 1098. ಸರ್ವ ಶಿಕ್ಷಣ ಅಭಿಯಾನವು ಬಾಲಕಾರ್ಮಿಕತೆ ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ? ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಬಾಲಕಾರ್ಮಿಕ ಮಕ್ಕಳನ್ನು ಶಾಲೆಗೆ ದಾಖಲಿಸಿಕೊಂಡು ಉಚಿತ ಶಿಕ್ಷಣ ನೀಡುತ್ತದೆ. ಪ್ರಶ್ನೆ 14, ಗಣಿಗಾರಿಕೆ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಲು ಕಾರಣವೇನು? ಆಳದಲ್ಲಿರುವ ಅದಿರಿನ ನಿಕ್ಷೇಪದವರೆಗೆ ಗಣಿಗಳನ್ನು ತೆಗೆದಿದ್ದರಿಂದ. ಪ್ರಶ್ನೆ 15, ಹೂಡಿಕೆ ಹಿಂತೆಗೆತ ಎಂದರೇನು? ಸರ್ಕಾರ ಸಾರ್ವಜನಿಕ ಉದ್ಯಮಗಳಲ್ಲಿ ಹೂಡಿರುವ ತನ್ನ ಬಂಡವಾಳವನ್ನು ಹಿಂದಕ್ಕೆ ಪಡೆಯುವುದೇ ಆಗಿದೆ. ಪ್ರಶ್ನೆ 16, ಬ್ಯಾಂಕುಗಳ ಉದ್ಯಮದಲ್ಲಿ ಇತ್ತೀಚಿನ ಪ್ರಮುಖ ಬೆಳವಣಿಗೆ ಯಾವುದು? ಅಂಚೆ ಕಚೇರಿಗಳನ್ನು ಬ್ಯಾಂಕ್ ವ್ಯವಹಾರದ ಅಂಕಿತದೊಳಗೆ ತಂದಿರೋದು. ಪ್ರಶ್ನೆ 17, 2 ಅಂಕದ ಪ್ರಶ್ನೆಗಳಿದಾವೆ. ದಯಾನಂದ ಸರಸ್ವತಿಯವರು ದೇಶ ಮತ್ತು ಭಾರತೀಯ ಸಂಸ್ಕೃತಿಯ ಅಭಿಮಾನಿಯಾಗಿದ್ದರು, ಸಮರ್ಥಿಸಿರಿ. ಉತ್ತರದಲ್ಲಿ ಸ್ವರಾಜ್ಯ ಮತ್ತು ಸ್ವಧರ್ಮಗಳ ಬಗ್ಗೆ ಬೋಧನೆ ಮಾಡಿದರು, ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಲು ಪ್ರೇರಣೆ ಕೊಟ್ಟರು, ಮಹಾನ್ ದೇಶಭಕ್ತರು, ಭಾರತೀಯ ಸಂಸ್ಕೃತಿಯ ಅಭಿಮಾನಿ, ಸ್ವಾಭಿಮಾನ ಮತ್ತು ಸ್ವಾವಲಂಬನೆಗೆ ಪ್ರೇರಣೆ ಕೊಟ್ಟರು. ಪ್ರಶ್ನೆ 18, 1857ರ ದಂಗೆಗೆ ಆರ್ಥಿಕ ಕಾರಣಗಳನ್ನು ತಿಳಿಸಿ. ಇಂಗ್ಲೆಂಡ್ನಲ್ಲಿನ ಕೈಗಾರಿಕಾ ಕ್ರಾಂತಿ, ತಾಲೂಕುದಾರರಿಗೆ ನೀಡಿದ ಕಂದಾಯ ವಸೂಲಿ, ಹಕ್ಕಿನ ಹಿಂಪಡಿತ, ಭಾರತದ ವಸ್ತುಗಳ ಮೇಲೆ ಅಧಿಕ ತೆರಿಗೆ, ಗೃಹ ಕೈಗಾರಿಕೆಗಳ ಅವನತಿ, ಕಾರ್ಮಿಕರ ನಿರುದ್ಯೋಗ, ಇನಾಮ್ ಭೂಮಿ ವಾಪಸಾತಿ, ಜಮೀನ್ದಾರರಿಂದ ರೈತರ ಶೋಷಣೆ, ಕೃಷಿಕರ ಆರ್ಥಿಕ ಸಂಕಷ್ಟ ಮತ್ತು ಅವಮಾನ. ಪ್ರಶ್ನೆ 19, ಅನಕ್ಷರತೆ ನಿವಾರಿಸಲು ಸರ್ಕಾರ ಕೈಗೊಂಡ ಕಾರ್ಯಕ್ರಮಗಳು ಯಾವುವು? ಉತ್ತರ ಸರ್ವ ಶಿಕ್ಷಣ ಅಭಿಯಾನ, ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ, ಸಾಕ್ಷರ ಭಾರತ ಕಾರ್ಯಕ್ರಮ, ಶಿಕ್ಷಣ ಒಂದು ಮೂಲಭೂತ ಹಕ್ಕು ಎಂದು ಘೋಷಣೆ, ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ, ವಿಕಲಚೇತರ ಶಿಕ್ಷಣ. ಮುಂದಿನ ಪ್ರಶ್ನೆ, ಮಾನವ ಹಕ್ಕುಗಳ ಪ್ರತಿಪಾದನೆಯಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ, ಸ್ಪಷ್ಟೀಕರಿಸಿ. ಸಾರ್ವತ್ರಿಕ ಮಾನವ ಹಕ್ಕುಗಳ ನಿರಂತರ ಪ್ರತಿಪಾದನೆ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನಮೂದು, ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಪ್ರತಿಪಾದನೆ, ಭಾರತದಿಂದ ಜನಾಂಗ ಹತ್ಯೆ, ಶೋಷಣೆ, ದಬ್ಬಾಳಿಕೆಗೆ ವಿರೋಧ, ಜಾಗತಿಕ ವೇದಿಕೆಗಳ ಮೂಲಕ ಮಾನವ ಹಕ್ಕುಗಳ ರಕ್ಷಣೆಗೆ ಯತ್ನ ಅಂತ ಉತ್ತರ ಇತ್ತು. ಇನ್ನು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ ಅಂತ ಕೇಳಿದರೆ ಬರೀಬೇಕು. ಅಸ್ಪೃಶ್ಯರು ಸಮಾಜದ ಕಟ್ಟಕಡೆಯ ಹಂತದವರು, ಸಮಾಜದಲ್ಲಿನ ಅಮಾನುಷ ಆಚರಣೆ. ಗಾಂಧೀಜಿ ಪ್ರಕಾರ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದಿದ್ದಾರೆ. ರಾಜಕೀಯ ಭಾಗವಹಿಸುವಿಕೆ ನಿರಾಕರಣೆ, ಇದು ಹಿಂದೂ ಸಮಾಜಕ್ಕೆ ಅಂಟಿದ ಕುಷ್ಠರೋಗದಂತೆ ಅಮಾನವೀಯವಾದುದು. ಅಸ್ಪೃಶ್ಯರ ಸಾಮಾಜಿಕ ಚಲನೆಯ ನಿಯಂತ್ರಣ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅರಣ್ಯನಾಶ ಮತ್ತು ಪರಿಸರ ಮಾಲಿನ್ಯ ಗಂಭೀರ
ಅಧಿಕ ಸಮಸ್ಯೆಯಾಗಿದೆ ಏಕೆ ಅಂತ ಕೇಳಿದ್ದಾರೆ. ಅಧಿಕ ಜನಸಂಖ್ಯೆ, ನಗರಗಳ ಬೆಳವಣಿಗೆ, ಕೈಗಾರಿಕೆ ಅಭಿವೃದ್ಧಿ, ತಾಂತ್ರಿಕ ಪ್ರಗತಿ, ಸಾರಿಗೆ ವ್ಯವಸ್ಥೆಯ ಬೆಳವಣಿಗೆ. 21. ಬೇಸಿಗೆ ಕಾಲದ ಹವಾಮಾನದ ಲಕ್ಷಣಗಳನ್ನು ವಿವರಿಸಿರಿ. ಉತ್ತರ: ಅಧಿಕ ಬಿಸಿಲು, ದೀರ್ಘ ಹಗಲು, ಉತ್ತರ ಭಾರತದಲ್ಲಿ ಅಧಿಕ ಉಷ್ಣಾಂಶ, ದಕ್ಷಿಣ ಭಾರತದಲ್ಲಿ ಉಷ್ಣಾಂಶದ ಇಳಿಕೆ, ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಮಳೆ ಸಂಭವ, ಗಂಗಾನಗರ ಅಧಿಕ ಉಷ್ಣಾಂಶ ದಾಖಲಾದ ಸ್ಥಳ. ಪ್ರಶ್ನೆ 22. ಮಳೆ ಕೊಯ್ಲಿನ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ ಏಕೆ ಅಂತ ಕೇಳಿದ್ದಾರೆ. ಉತ್ತರ: ತಾರತಮ್ಯದಿಂದ ಕೂಡಿದ ಜಲಸಂಪತ್ತಿನ ಹಂಚಿಕೆ, ಕಡಿಮೆ ಮಳೆಗಾಲದ ಅವಧಿ, ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಸಹ ದೀರ್ಘ ಮಳೆರಹಿತ ಪ್ರದೇಶಗಳಾಗಿ ನಿರ್ಮಾಣವಾಗುತ್ತಿರುವುದು, ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ. ಗ್ರಾಮೀಣ ಭಾಗದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ಏಕೆ ಸ್ಥಾಪಿಸಲಾಗಿದೆ ಕೇಳಿದ್ದಾರೆ. ಮಹಿಳೆಯರ ಸಂಘಟನೆ ಮಾಡಲು, ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು. ಪ್ರಶ್ನೆ 24. ವಿಶ್ವ ಗ್ರಾಹಕರ ದಿನಾಚರಣೆ ಏಕೆ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಮಾರ್ಚ್ 15 ವಿಶ್ವ ಗ್ರಾಹಕ ದಿನವಾಗಿ ಆಚರಿಸ್ತಾರೆ. 1962ರಲ್ಲಿ ಅಮೆರಿಕಾದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸುರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಹಕ್ಕುಗಳ ವಿಧೇಯಕವನ್ನು ಅಂಗೀಕಾರವನ್ನು ಮಾಡಿದರು. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಮಾರ್ತಾಂಡ ವರ್ಮನು ಸಂಸ್ಥಾನವನ್ನು ವಿಶ್ವ ತಿರುವಾಂಕುರ ಸಂಸ್ಥಾನವೆಂದು ಹೆಸರಾಗುವಂತೆ ಮಾಡಿದನು ಹೇಗೆ ಅಂತಿದೆ. ಕೆಳಗಡೆ ಪಾಯಿಂಟ್ಸ್ ಇದ್ದಾವೆ, ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ: ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಲಾರ್ಡ್ ವೆಲ್ಲೆಸ್ಲಿ ತಂದಿರತಕ್ಕಂಥ ಈ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳ ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇದು. ಇನ್ನು 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳು. ವಿಶೇಷವಾಗಿ ಇದು ತಿರುವಾಂಕೂರಿನ ರಾಜಕೀಯ ಪ್ರಶ್ನೆಯಾಗಿತ್ತು. ಓಕೆ. ಆಮೇಲೆ ಈ ಯುದ್ಧ ಟಿಪ್ಪುವಿಗೆ ಏನಾಗ್ತದಪ್ಪ ಅಂದರೆ ಹಿನ್ನಡೆ ಆಗ್ತದೆ. ಶ್ರೀರಂಗಪಟ್ಟಣದಿಂದ ಒಪ್ಪಂದದಿಂದ ಮುಕ್ತಾಯ ಆಗ್ತದೆ. 26ನೇ ಪ್ರಶ್ನೆನೂ ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಗೈಡಿಂಗ್ ಲೂಗಳ ಪಾತ್ರ ಇತ್ತು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಯಾಕೆಂದರೆ ಬ್ರಿಟಿಷರ ವಿರುದ್ಧ ಹೋರಾಡಿ ಎಲ್ಲ ಒಂದು ತಮ್ಮದೇ ಆಗಿರ್ತಕ್ಕಂಥ ಸಂಘಟನೆಗಳನ್ನು ಒಂದುಗೂಡಿಸಿರ್ತಕ್ಕಂಥವ್ರು. ಇನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರ್ತಕ್ಕಂಥ ಭದ್ರತಾ ಸಮಿತಿ ಯಾವ ಥರ ರಚನೆ ಆಗಿದೆ, ಅದರ ಕಾರ್ಯಗಳನ್ನು ನೋಡ್ಕೊಡ್ರಿ. ಇನ್ನು ನಿರುದ್ಯೋಗದಿಂದ ಏನೆಲ್ಲ ಪರಿಣಾಮಗಳು ಆಗ್ತಾ ಇದ್ದಾವೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೇಳಿದ್ದಾರೆ, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಗಳ ನಡುವಿನ ವ್ಯತ್ಯಾಸ. ನಿಮಗೆ 1-2 ಅಂತೂ ವ್ಯತ್ಯಾಸ ಖಂಡಿತವಾಗಿ ಡೆಫಿನೆಟಾಗಿ ಎಕ್ಸಾಮ್ನ ಕ್ವಶನ್ ಪೇಪರ್ಗಳಲ್ಲಿ ಬಂದೇ ಬರ್ತಾವೆ. ಇನ್ನು ಅರಣ್ಯ ಸಂರಕ್ಷಣೆಯನ್ನು ಯಾವ ಥರನಾಗಿರ್ತಕ್ಕಂಥ ವಿಧಾನಗಳ ಮೂಲಕ ಮಾಡ್ಬೋದು. ಅದು ರೋಗ ನಿಯಂತ್ರಣ, ಸಸಿ ನೆಡೋದು, ಬೀಜ ಹರಡೋದು, ಮೇಯಿಸುವಿಕೆಯನ್ನು ತಡೆಯೋದು, ಅತಿಕ್ರಮಣವನ್ನು ತಡೆಯೋದು, ಸಾಮಾಜಿಕ ಅರಣ್ಯಗಾರಿಕೆ ಪ್ರೋತ್ಸಾಹನೆ, ಇವೆಲ್ಲ ಬರಿಬೇಕು. ಇನ್ನು ಭೂ ಬಳಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ನೋಡ್ಕೊಡ್ರಿ. ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ತಿಳಿಸ್ತಕ್ಕಂಥ ಅಂಶ. ಆರ್ಥಿಕ ಯೋಜನೆ ದೇಶದ ಸಮಗ್ರ ಅಭಿವೃದ್ಧಿಯ ಒಂದು ತಂತ್ರ ಹೇಗೆ, ಇದು ಕೂಡ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್, ಅಂಚೆ ಕಚೇರಿಗಳು ಸಹ ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಕೈಗೊಳ್ಳುತ್ತಿವೆ ಹೇಗೆ ಅಂತ ಕೇಳಿದ್ದಾರೆ. ಇವೆಲ್ಲ ಪಾಯಿಂಟ್ಸ್ಗಳಲ್ಲಿ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ: ಭಾರತದ ಆರ್ಥಿಕ ಪ್ರಗತಿಯಲ್ಲಿ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರ ಏನಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಉದ್ಯೋಗ ಸೃಷ್ಟಿ ಮಾಡೋರು ಅವರೇ, ನಿರುದ್ಯೋಗವನ್ನು ನಿವಾರಣೆ ಮಾಡೋರು ಅವರೇ, ರಾಷ್ಟ್ರೀಯ ಆದಾಯ ತಲಾ ಆದಾಯವನ್ನು ಹೆಚ್ಚಳ ಮಾಡತಕ್ಕಂಥವರು ಉದ್ಯಮಿದಾರರೇ ಆಗಿದ್ದಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಅದ. ಈ ಕ್ವಶನ್ಸ್ ಬಹಳ ಸರಿ ರಿಪೀಟ್ ಆಗದ ವಿದ್ಯಾರ್ಥಿಗಳೇ. ಇನ್ನು ಬ್ರಿಟಿಷರ ಕಾಲದಲ್ಲಿ ವಿಶೇಷವಾಗಿ ಲಾರ್ಡ್ ಕಾರ್ನ್ ವಾಲಿಸ್ ಜಾರಿ ಮಾಡಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆಯ ಸುಧಾರಣೆ ನೋಡ್ಕೊಡ್ರಿ. ಇನ್ನು ಅದೇ ತರನಾಗಿರ್ತಕ್ಕಂಥ ಬ್ರಿಟಿಷರ ಕಾಲದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ, ಅದು ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ ಇರ್ತದೆ. ಹಿಂದೂಗಳ ಒಂದು ನ್ಯಾಯದಾನ, ಮುಸ್ಲಿಮರ ನ್ಯಾಯದಾನ ಹೇಗಿದೆ ಅದನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು 36ನೇ ಪ್ರಶ್ನೆ: ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಯಾವ ತರನಾಗಿರ್ತಕ್ಕಂಥ ಮಾರ್ಗೋಪಾಯಗಳನ್ನು ಕಂಡುಕೊಂಡಿದ್ದಾರೆ. ಮಣ್ಣಿನ ಸವೆತವನ್ನು ತಡೆಗಟ್ಟತಕ್ಕಂಥ ವಿಧಾನಗಳು ಯಾವುವು. ಲಾಸ್ಟ್ ಇತ್ತು ವಿದ್ಯಾರ್ಥಿಗಳೇ, ಭಾರತದ ನಕ್ಷೆಯಲ್ಲಿ ಸೇಲಂ, ತುತಕುಡಿ, ನರೋರಾಗಳನ್ನು ತಾವೇನು ಮಾಡಬೇಕಾಗಿತ್ತು, ಗುರುತಿಸಬೇಕಾಗಿತ್ತು.